ಬೆಂಕಿಯಿಂದ 45 ಶಾಲಾ ಮಕ್ಕಳನ್ನ ರಕ್ಷಿಸಿದ ಹೀರೋ ಆದ ಸಚಿನ್. 2025ರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅತಿ ಹೆಚ್ಚಾಗಿ ಬಸ್ ಆಕ್ಸಿಡೆಂಟ್. ಎಲ್ಲಿ ನೋಡಿದ್ರೂ ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಇದೀಗ ಭಯ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೆಲಂಗಾಣದಲ್ಲಿ ಆಯಿತು, ಅದಾದ ನಂತರ ಸೌದಿ ಅರೇಬಿಯಲ್ಲಿ ಆಯಿತು, ಕರ್ನಾಟಕದಲ್ಲಿ ಬಹುತೇಕ ಕಡೆ ಆಯಿತು. ನಮ್ಮ ಕರ್ನಾಟಕದಲ್ಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಇಡೀ ದೇಶದಲ್ಲೇ ಒಂದು ಕಡೆ ಎಲ್ಲಿ ನೋಡಿದ್ರೂ ಕೂಡ ಬಸ್ಗಳ ಅಪಘಾತ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರುವಂತಹ ಈ ಭೀಕರ ಅಗ್ನಿ ದುರಂತದಲ್ಲಿ 16 ಜೀವಗಳು ಬಲಿಯಾಗಿದ್ದಾವೆ. ನಿಜವಾಗ್ಲೂ ಕೂಡ ದೇವರಂತಾನೆ ಹೇಳ್ಬೋದು. ಆ ದೇವರಂತ ಮಕ್ಕಳನ್ನ ನಿಜವಾಗ್ಲೂ ಕೂಡ ದೇವರಂತ ಮನುಷ್ಯ ಬದುಕಿಸಿದ್ದಾನೆ. ದ ರಿಯಲ್ ಹೀರೋ ಆಗಿದ್ದಾನೆ. ಆವಾಗ ಈ ಸಚಿನ್ ಅವರ ಬಸ್ ಸೀಬರ್ಡ್ ಬಸ್ ಹಿಂಭಾಗಕ್ಕೆ ಲಘುವಾಗಿ ಡಿಕ್ಕಿ ಆಯಿತು. ಆ ಕ್ಷಣದಲ್ಲೇ ಸಚಿನ್ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ. ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬೆಂಕಿಯಿಂದ 45 ಶಾಲಾ ಮಕ್ಕಳನ್ನ ರಕ್ಷಿಸಿದ ಹೀರೋ ಆದ ಸಚಿನ್. ರಿಯಲ್ ಹೀರೋ ಮಿಂಚಿದ ಡ್ರೈವರ್ ಸಚಿನ್. ಎಸ್, ಇವತ್ತು ಆಗಿರುವಂಥ ಒಂದು ಘಟನೆ ನಿಜವಾಗ್ಲೂ ಕೂಡ ಎಂಥ ಮನಸ್ಸುಗಳು ಕೂಡ ಇವತ್ತು ಕರಿಗೆ ಹೋಗ್ಬಿಡುತ್ತೆ. ಸೊ 2025ರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅತಿ ಹೆಚ್ಚಾಗಿ ಬಸ್ ಆಕ್ಸಿಡೆಂಟ್. ಎಲ್ಲಿ ನೋಡಿದ್ರೂ ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಇದೀಗ ಭಯ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸ್ ಟ್ರಾವೆಲ್ ಬಸ್ಗಳಲ್ಲಿ, KSRTC ಬಸ್ಗಳಲ್ಲಿ ಆಗಿರ್ಬೋದು, ಸ್ಲೀಪರ್ ಬಸ್ಗಳಲ್ಲಿ ಆಗಿರ್ಬೋದು, ಖಾಸಗಿ ಬಸ್ಗಳಲ್ಲಿ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಒಂದಿಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ನಾವು ಹೋದ ಬಸ್ನಲ್ಲಿ ವಾಪಸ್ ಮನೆಗೆ ಹೋಗ್ತೀವೋ ಅಥವಾ ಇಲ್ವೋ, ಅಥವಾ ನಾವು ಸುರಕ್ಷಿತವಾಗಿ ಹೋಗಿ ಇಳಿತೀವೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ತೆಲಂಗಾಣದಲ್ಲಿ ಆಯಿತು, ಅದಾದ ನಂತರ ಸೌದಿ ಅರೇಬಿಯಲ್ಲಿ ಆಯಿತು, ಕರ್ನಾಟಕದಲ್ಲಿ ಬಹುತೇಕ ಕಡೆ ಆಯಿತು. ನಮ್ಮ ಕರ್ನಾಟಕದಲ್ಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಇಡೀ ದೇಶದಲ್ಲೇ ಒಂದು ಕಡೆ ಎಲ್ಲಿ ನೋಡಿದ್ರೂ ಕೂಡ ಬಸ್ಗಳ ಅಪಘಾತಗಳ ಮೇಲೆ ಅಪಘಾತ. ಬಸ್ ಒಂದು ರೀತಿಯಾದಂಥ ಬೆಂಕಿ ಬಿದ್ದು ದಗ 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 ಹೊತ್ತಿ ಉರಿತಾ ಇರುವಂಥದ್ದು. ಸಜೀವ ದಹನಗಳಾಯಿತು ಅದೆಷ್ಟೋ. ಆದರೆ ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರುವಂತಹ ಈ ಭೀಕರ ಅಗ್ನಿ ದುರಂತದಲ್ಲಿ 16 ಜೀವಗಳು ಬಲಿಯಾಗಿದ್ದಾವೆ. ತನ್ನ ಪ್ರಾಣದ ಹಂಗು ತೊರೆದು 45 ಶಾಲಾ ಮಕ್ಕಳನ್ನ ಸೇರಿಸಿದಂತೆ ಹಲವು ಪ್ರಯಾಣಿಕರನ್ನ ರಕ್ಷಿಸಿದ್ದಾನೆ. ಸಾಹಸಿ ಚಾಲಕನೊಬ್ಬನ ರಿಯಲ್ ಹೀರೋ ಆಗಿ ಮಿಂಚಿದ್ದಾನೆ. ಅವರು ಯಾರು ಬೇರೆ ಯಾರು ಅಲ್ಲ, ಸಚಿನ್ ಅನ್ನುವರು. ಎಸ್, ನೋಡಿ, ಹಾಸನ ಮೂಲದ ಸಚಿನ್ ಎಂಬುವರೇ ಈ ಭಿಕ್ಷಕರ ಕ್ಷಣದಲ್ಲಿ ದೇವರಂತೆ ಬಂದು ನೂರಾರು ಜನರ ಪ್ರಾಣವನ್ನು ಉಳಿಸಿದಂಥ ಸಾಹಸಿ. ಬೆಂಗಳೂರಿನ ಟಿ ದಾಸರಹಳ್ಳಿಯ ಶಾಲೆ ಒಂದರ 45 ಮಕ್ಕಳನ್ನು ಪ್ರವಾಸಕ್ಕೆ ಕರೆದೊಯ್ತಿದ್ದಂಥ ಖಾಸಗಿ ಬಸ್ KA51B3791 ಅನ್ನುವಂಥ ಈ ಬಸ್ಸನ್ನು ಸಚಿನ್ ಓಡಿಸ್ತಾ ಇದ್ರು. ಚಿತ್ರದುರ್ಗದ ಗೊರ್ತುಲ್ಲು ಬಳಿ ಒಂದು ಕಡೆ ಗಮನಿಸ್ತಾ ಹೋದರೆ ಹಿರಿಯೂರು ಬಳಿ ಏನಾಯಿತಲ್ಲ, ಸಚಿನ್ ಅವರ ಬಸ್ಸನ್ನು ಸೀಬರ್ಡ್ ಟ್ರಾವೆಲ್ಸ್ ಬಸ್ ಓವರ್ಟೇಕ್ ಮಾಡಿ ಮುಂದೆ ಸಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಎದುರಿನಿಂದ ಬಂದಂಥ ಲಾರಿ ಸೀಬರ್ಡ್ ಬಸ್ಗೆ ಭೀಕರವಾಗಿ ಡಿಕ್ಕಿ ಹೊಡೆಯುತ್ತೆ. ಇದಾದ ಬಳಿಕ ಸುಮಾರು 50ರಿಂದ 100 ಮೀಟರ್ ದೂರದಲ್ಲಿ ಇದ್ದಂಥ ಈ ಮಕ್ಕಳ ತುಂಬಿದಂಥ ಈ ಬಸ್ ಏನಿತ್ತಲ್ಲ, ಒಂದು ಕಡೆ ಗಮನಿಸ್ತಾ ಹೋದರೆ ಕೂಡಲೇ ಒಂದು ಕಡೆ ಬೇರೆ ಕಡೆಗೆ ಚಲಾಯಿಸಿಕೊಂಡು ಹೋಗ್ಬಿಡ್ತಾನೆ ಈ ಸಚಿನ್. ಬಹಳಷ್ಟು ಯಾವ ರೀತಿಯಾಗಿ ಬಚಾವಾಗಿದ್ದಾರೆ ಅಂತಂದರೆ ಕ್ಷಣಕ್ಕೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಅರೆ ಏನ್ರಿ ಇದು, ದ ರಿಯಲ್ ಹೀರೋ ಅಲ್ರಿ ಈ ಸಚಿನು ಅಂತ ನಾವೆಲ್ಲರೂ ಕೂಡ ಇವತ್ತು ಹೇಳ್ತಾ ಇದ್ದೀವಿ. ಎಸ್, ಉರಿಯವ ಒಂದು ಕಡೆ ಈ ಪ್ರಾರಂಭ ಮಾಡುತ್ತಲ್ಲ ಬಸ್ಸು, ದಗನೆ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆದಾಗ ಅದನ್ನು ಬೆನ್ನು ಹಿಂದೆ ಇದ್ದಂಥ ಸಚಿನ್ ಕೂಡಲೇ ತಮ್ಮ ಬಸ್ಸನ್ನು ವೇಗವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೊಗೊಂಬರ್ತಾರೆ. ಇವರು ಕೂಡ ಸ್ಪೀಡ್ ಇರ್ತಾರೆ, ಅವರು ಕೂಡ ಸ್ಪೀಡ್ ಆಗಿರ್ತಾರೆ. ಸೊ ಎದುರಿಗೆ ಬಂದಂಥ ಏನು ಟ್ಯಾಂಕ್ ಈ ಲಾರಿ ಇದೆ, ಸಂಪೂರ್ಣವಾಗಿ ನೇರವಾಗಿ ಸೀಬರ್ಡ್ ಬಸ್ಗೆ ಡೀಸೆಲ್ ಟ್ಯಾಂಕ್ಗೆ ನೇರವಾಗಿ ಹೊಡೆದ್ಬಿಡುತ್ತೆ. ಅಲ್ಲಿದ್ದಂಥ ವಾಹನರು, ಅಲ್ಲಿದ್ದಂಥ ಪ್ರಯಾಣಿಕರು ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ನಿದ್ದೆಯಲ್ಲಿದ್ದರು. ಭಾಳ ಸವಿ ನಿದ್ದೆಯಲ್ಲಿ ಒಂದು ಕಡೆ ಸಾಗ್ತಾ ಇದ್ರು. ಕ್ರಿಸ್ಮಸ್ ಹಬ್ಬ ಭಾಳ ಖುಷಿಯಾಗಿತ್ತು.
ರಜೆಗೆ ಹೋಗ್ತಾ ಇದ್ದೀವಿ, ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ, ತಂದೆ ತಾಯಿನ ಭೇಟಿ ಆಗ್ತಾ ಇದ್ದೀವಿ, ಅಥವಾ ಬೇರೆ ಸಂಬಂಧಿಕರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀವಿ, ರಜೆಗಳ ಮೇಲೆ ಒಂದಿಷ್ಟು ಹಬ್ಬದಿಂದ ಊರಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಖುಷಿಯಲ್ಲಿದ್ದರು. ಅವರ ಮುಖದಲ್ಲಿ ಖುಷಿ ಆಗಿತ್ತು. ಇವತ್ತು ನೈಟ್ ಕೂತ್ಕೊಂಡ್ಬಿಟ್ಟಿವಪ್ಪ, ನಾಳೆ ಮಾರನೇ ದಿನ ಇವತ್ತು ಹೋಗಿ ಹಬ್ಬ ಆಚರಣೆ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದರು. ಆದರೆ ಅವರು ಸಾವನ್ನಪ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೀಬರ್ಡ್ ಈ ಬಸ್ಗೆ ಈ ಲಾರಿ, ಈ ಟ್ಯಾಂಕರ್ ಬಂದು ಬಿಟ್ಟು ಒಂದಿಷ್ಟು ಡಿಕ್ಕಿ ಹೊಡೆಯುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಅದರ ಹಿಂದೆ ಇದ್ದಂಥ 45 ಮಕ್ಕಳು ನಿಜವಾಗ್ಲೂ ಕೂಡ ದೇವರಂತಾನೆ ಹೇಳ್ಬೋದು. ಆ ದೇವರಂಥ ಮಕ್ಕಳನ್ನು ನಿಜವಾಗ್ಲೂ ಕೂಡ ದೇವರಂಥ ಮನುಷ್ಯ ಬದುಕಿಸಿದ್ದಾನೆ. ದ ರಿಯಲ್ ಹೀರೋ ಆಗಿದ್ದಾನೆ. ಯಾವಾಗ ಈ ಸಚಿನ್ ಅವರ ಬಸ್, ಸೀಬರ್ಡ್ ಬಸ್ ಹಿಂಭಾಗಕ್ಕೆ ಲಘುವಾಗಿ ಡಿಕ್ಕಿ ಆಯಿತು, ಆ ಕ್ಷಣದಲ್ಲೇ ಸಚಿನ್ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಕೂಡಲೇ ತಮ್ಮ ಬಸ್ನಲ್ಲಿದ್ದಂಥ 45 ಶಾಲಾ ಮಕ್ಕಳನ್ನ ಸುರಕ್ಷಿತವಾದಂಥ ಸ್ಥಳಕ್ಕೆ ಅಂತಂದರೆ ಸೈಡಿಗೆ ಒಯ್ದು ಬಸ್ಸನ್ನು ನಿಲ್ಲಿಸ್ತಾರೆ. ಗಾಯಗೊಂಡಂಥ ರಕ್ಷಣೆಗೆ ಧಾವಿಸ್ತಾನೆ ಈ ಸಾಹಸಿ. ಅಪಘಾತದ ರಭಸಕ್ಕೆ ಸಚಿನ್ ಅವರ ತಲೆಗೂ ಕೂಡ ಗಂಭೀರ ಗಾಯವಾಗಿ ರಕ್ತ ಸುರಿಯುತ್ತೆ. ಆದರೆ ಅವರು ತಮ್ಮ ಗಾಯವನ್ನು ಲಿಕ್ಕಿಸುವುದಿಲ್ಲ. ಉರಿತಾ ಇದ್ದಂಥ ಸೀಬರ್ಡನ್ ಬಸ್ನತ್ತ ಓಡಿ ಹೋದ್ರು. ಬೆಂಕಿಯ ಕೆನ್ನಾಲೆಯ ನಡುವೆಯೂ ಕೂಡ ಹಲವಾರು ಪ್ರಯಾಣಿಕರನ್ನ ಬಸ್ನಿಂದ ಹೊರತೆಗೆದು ಸಾವಿನ ದವಡೆಯಿಂದ ರಕ್ಷಣೆ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಕಣ್ಣೆದುರು ಬೆಂಕಿ ಮಾತ್ರ ಕಾಣ್ತಾ ಇಲ್ಲ. ಮಕ್ಕಳನ್ನು ಉಳಿಸುವುದಷ್ಟೇ ನನ್ನ ಗುರಿಯಾಗಿತ್ತು ಅನ್ನುವಂಥದ್ದು ಭೀಕರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಸಚಿನ್ ಅವರ ಈ ಅದ್ಭುತ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದಲೇ 45 ಶಾಲಾ ಮಕ್ಕಳು ಬದುಕುಳಿದಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಏನಾದರೂ ಸೀಬರ್ಡನ್ ಬಸ್ ಇದ್ದೆ ಇವರು ಕೂಡ ಸ್ಪೀಡ್ ಆಗಿದ್ದಿದ್ರೆ ನಿಜವಾಗ್ಲೂ ಕೂಡ ಹೆಂಗಾಗೋಗ್ಬಿಡ್ತು ಅಂತಂದ್ರೆ ಪರಿಸ್ಥಿತಿ ಹೇಳಕ್ಕಾಗ್ತಾ ಇರಲಿಲ್ಲ. ನೋಡಿ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಸೀಬರ್ಡನ್ ಏನು ಬಸ್ ಇದೆಯಲ್ಲ, ಈ ದುರಂತದಲ್ಲಿ ಸೀಬರ್ಡನ್ ಚಾಲಕ ಮೊಹಮ್ಮದ್ ರಫೀಕ್ ಬದುಕುಳಿದಿದ್ದಾನೆ. ಇದೀಗ ಮಾಧ್ಯಮಗಳಿಗೆ ಒಂದಿಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾನೆ ರಫೀಕ್ ಆಗಿರ್ಬೋದು. ನೋಡಿ, ನಾನು ಬಸ್ ಚಾಲನೆ ಮಾಡುವಾಗ ವೇಗವಾಗಿ ಲಾರಿ ಬಂತು, ಅದನ್ನು ತಪ್ಪಿಸಲು ನಾನು ಕೂಡ ಹೋದಾಗ ಪಕ್ಕದಲ್ಲಿ ಇನ್ನೊಂದು ಬಸ್ ಬಂತು. ಲಾರಿಯವನು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಬಂದು ಗುದ್ದಿತಾನೆ. ನನಗೆ ಆ ಕ್ಷಣದಲ್ಲಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಅಪಘಾತವಾದ ಸೀಬರ್ಡ್ ಬಸ್ನಲ್ಲಿ ಕ್ಲೀನರ್ ಆಗಿರುವಂಥ ಸಲೀಂ ಅವನು ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಾನು ಮಲಗಿದ್ದೆ, ಬಸ್ ಅಪಘಾತದ ರಭಸಕ್ಕೆ ಗ್ಲಾಸ್ ಹೊಡೆದು ಹೊರ ಬಿದ್ದೆ. ನಾನು ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ನನಗೆ ಕೈಗೆ ಅಷ್ಟು ಗಾಯ ಆಗಿದೆ. ಅಪಘಾತದಲ್ಲಿ ನಾನು ಕೂಡ ಬಸ್ನಿಂದ ಹೊರಗೆ ಬಿದ್ದಿದ್ದೇನೆ ಅಂತ ಮೊಹಮ್ಮದ್ ಸಲೀಂ ಅವರು ಒಂದಿಷ್ಟು ಹೇಳ್ತಾರೆ. ಕ್ಲೀನರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು. ಆದರೆ ಗೋಕರ್ಣಗೆ ಹೋಗ್ತಾ ಇದ್ದಂಥ 29 ಜನರಲ್ಲಿ ಇದೀಗ ಸಹಜವಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ 5 ಜನ ಸಜೀವವಾಗಿ ದಹನ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಆ ಕುಟುಂಬಗಳಲ್ಲಿ ಸ್ಮಶಾನ ಮೌನ ಆವರಿಸಿದ್ರಿ. ಸ್ಮಶಾನ ಮೌನ ಆವರಿಸ್ಬಿಟ್ಟಿದೆ. ಏನು ಹೇಳಬೇಕು ಹೇಳಿ? ಆ ಕುಟುಂಬಕ್ಕೆ ಆಗಿರ್ಬೋದು ಅದರದೇ ಆದಂಥ ಒಂದಿಷ್ಟು ಕನಸುಗಳನ್ನು ಕಂಡಿದ್ರು. ಹಬ್ಬವನ್ನು ಆಚರಣೆ ಮಾಡಬೇಕು 2021, 22, 23ರಲ್ಲಿ ಒಂದಿಷ್ಟು ಕನಸುಗಳನ್ನು ಕಂಡಿದ್ದವರು 2026ರಲ್ಲಿ ಆದರೂ ಕೂಡ ಆ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಬೇಕು ಅನ್ನುವಂಥ ಧೈರ್ಯದಲ್ಲಿದ್ದರು, ಆ ನಂಬಿಕೆಯಲ್ಲಿದ್ದರು, ಆ ಉತ್ಸಾಹದಲ್ಲಿದ್ದರು. ಆದರೆ ಅದೆಲ್ಲವೂ ಕೂಡ ಇದೀಗ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ, ಕೇಳೋಕ್ಕಾಗ್ತಾ ಇಲ್ಲ. ಆ ಕುಟುಂಬಗಳು ನಿಜವಾಗ್ಲೂ ಬಿಕ್ಕಿ ಅಳಿತಾ ಇದ್ದಾರೆ. ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ಸಾಂತ್ವನ ಹೇಳ್ತಾ ಇದ್ದಾರೆ, ಪರಿಹಾರ ಕೊಡ್ತಾ ಇದ್ದಾರೆ. ಮೃತ ಕುಟುಂಬಗಳಿಗೆ ಒಂದು ಕಡೆ 5 ಲಕ್ಷ ಪರಿಹಾರ, ಗಾಯಾಳುಗಳಿಗೆ 50,000 ಪರಿಹಾರ ಕೊಡ್ತಾ ಇದ್ದಾರೆ. ಆ ಪರಿಹಾರ ಏನಾಗುತ್ತೆ ರೀ? ಆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರು ಅವರು. ಆ ಆಧಾರ ಸ್ತಂಭ ಆದವರನ್ನು ಒಂದು ಕಡೆ ಗಮನಿಸ್ತಾ ಹೋದರೆ 5 ಲಕ್ಷದಲ್ಲಿ ಅವರನ್ನು ಸಂತಾಪ ಮಾಡೋಕ್ಕಾಗುತ್ತಾ? ಅವರ ಕುಟುಂಬಗಳನ್ನು ನಿರ್ವಹಣೆ ಮಾಡೋಕ್ಕಾಗುತ್ತಾ? ಆ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭ ಆಗಿದ್ದರು ಅಂತಂದರೆ ಇಡೀ ಜೀವನ ಪರ್ಯಂತವಾಗಿ ಅವರು ಬರೀ 5 ಲಕ್ಷ ರೂಪಾಯಿ ದುಡಿತಾ ಇದ್ರಾ? ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ನೋಡೋಣ, ಸರ್ಕಾರವು ಕೂಡ ಒಂದು ಕಡೆ ಸರಿಯಾದಂಥ ರೀತಿಯಾಗಿ ಅದರ ಜೊತೆಗೆ ಈ ಚಾಲಕರು ಕೂಡ ಒಂದು ಕಡೆ ಗಮನ ಹರಿಸ್ಬೇಕಪ್ಪ. ನಿಜವಾಗ್ಲೂ ಕೂಡ ಗಮನ ಹರಿಸಬೇಕು. ಯಾಕೆ ಅಂತಂದರೆ ಚಾಲಕರ ನಿರ್ಲಕ್ಷ್ಯ ಇಷ್ಟರ ಮಟ್ಟಿಗೆ ಇದೆ. ಲಾರಿ ಚಾಲಕರಾಗಿರ್ಬೋದು, ಬಸ್ ಚಾಲಕರಾಗಿರ್ಬೋದು, ಯಾರೇ ಚಾಲಕರು ಈ ಹೈವೇಗಳಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಹೆಂಗೆ ಹೋಗ್ತಾರೆ ಅಂತಂದರೆ ಒಳ್ಳೆ ರಾಕೆಟ್ ರೇಂಜ್ಗೆ ಹೋಗ್ತಾರೆ. ಖಾಸಗಿ ಬಸ್ನವರಾಗಿರ್ಬೋದು, ಈ ಲಾರಿಗಳಾಗಿರ್ಬೋದು ಅತಿ ವೇಗವಾಗಿ ಹೋಗ್ತಾರೆ. ಹೆಂಗೆ ಹೋಗ್ತಾರೆ ಅಂತಂದರೆ ಕೇಳಬೇಡಿ. ಈ ಸಣ್ಣ ಪುಟ್ಟ ಈ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಏನಾದರೂ ಎದುರಿಗೆ ಬಂದರೂ ಕೂಡ ಕಾಣಿಸೋದಿಲ್ಲ ಅವರಿಗೆ. ಅಷ್ಟರ ಮಟ್ಟಿಗೆ ವೇಗವಾಗಿ ಹೋಗ್ತಾರೆ. ನಿರ್ಲಕ್ಷ್ಯ.
ಏನಾಗ್ತಾ ಇದೆ, ಏನಾಗಬಹುದು, ಮೈ ತುಂಬ ಕಣ್ಣಿಗೆ, ಡ್ರೈವರ್ಗೆ ಮೈ ತುಂಬ ಕಣ್ಣಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು. ಹಾಗಾಗಿ ಸಮಯ ಪ್ರಜ್ಞೆ ಅನ್ನುವಂಥದ್ದು ಆ ಚಾಲಕನಿಗೆ ತುಂಬ ಇರಬೇಕಾಗಿರುವಂಥದ್ದು. ಸಿಕ್ಕಾಪಟ್ಟೆ ಚಾಲಾಕ ಯಾವ ರೀತಿಯಾಗಿ ಇರಬೇಕು, ಚಾಲಕ ಒಂದು ಕಡೆ ಚಾಲಾಕಿಯಾಗಿರ್ಬೇಕ್ರಿ ಅಂದಾಗ. ಯಾಕೆಂತಂದರೆ ಇವರೆಲ್ಲರೂ ಕೂಡ ಈ ಬಸ್ಗಳಲ್ಲಿ ಹೋಗ್ತಾ ಇರ್ತಾರಲ್ಲ, ಎಲ್ಲವೂ ಕೂಡ ಪ್ರಾಣವನ್ನು ನಿಮ್ಮ ಹತ್ರ ಇಟ್ಟು ನಂಬಿಕೆಯಿಂದ ಮಲ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಪ್ಪ, ನಮ್ಮ ಡ್ರೈವರ್ ಮೇಲೆ ನಂಬಿಕೆ ಇದೆ, ನಮ್ಮನ್ನು ಕರೆಕ್ಟಾಗಿ ಹೋಗಿ ಊರಿಗೆ ತಲುಪಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ, ಆ ಭರವಸೆ ಮೇಲೆ ಅವರು ಮಲ್ಕಿರ್ತಾರೆ. ಆದರೆ ಈ ರೀತಿಯಾಗಿ ಆಗುತ್ತೆ ಅಂತಂದಾಗ ಯಾವ ಖಾಸಗಿ ಬಸ್ ಆಗಿರ್ಬೋದು, ಯಾವ ಗೌರ್ಮೆಂಟ್ ಬಸ್ ಆಗಿರ್ಬೋದು, ಯಾವುದೋ ವಾಹನ ಆಗಿರ್ಬೋದು, ಯಾರೇ ನಂಬ್ತಾರೆ ಇದೀಗ? ಈ ವರ್ಷದಲ್ಲಿ ನಿಜವಾಗ್ಲೂ ಕೂಡ ಹೇಳ್ತೀನಿ, ಬಸ್ಸಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೂ ಕೂಡ ಬಸ್ಗಳು ದಗ 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 ಹೊತ್ತಿ ಉರಿತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಅದು ಯಾವಾಗ ನಿಲ್ಲುತ್ತೋ, ಅದು ಯಾರ ನಿರ್ಲಕ್ಷ್ಯನೋ ಅಥವಾ ಅವರ ಹಣೆ ಬರದಲ್ಲಿ ಎಷ್ಟೇ ಬರೆದಿದೆಯೋ ಗೊತ್ತಿಲ್ಲ. ಬಟ್ ನಿರ್ಲಕ್ಷ್ಯ ಅನ್ನುವಂಥದ್ದು ಒಂದು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.